ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ಪ್ರಕೃತಿಯ ಮೇಲಿನ ನಮ್ಮ ಅತ್ಯಾಚಾರ ಕ್ಷಮಿಸಲಾರದಷ್ಟು ಮಿತಿ ಮೀರಿದಾಗ ಅಲ್ಲಿನ ತನಕ ನಮ್ಮನ್ನ ಲಕ್ಷ್ಮೀ ಸರಸ್ವತಿಯಾಗಿ ಸಲಹಿದ್ದ ಪ್ರಕೃತಿ ಮಾತೆ ಭೋಗ ಸಾಗರದಲ್ಲಿ ಈಜ ಹೊರಟ ಮಾನವನಿಗೆ ತನ್ನ ಮಹಾಕಾಳಿಯ ಅವತಾರದ ಮೂಲಕ ತಕ್ಕ ಪಾಠವನ್ನೂ ಕಲಿಸಬಲ್ಲಳು ಎಂಬುದಕ್ಕೆ ಅಂದು ಕೊಡಗು, ಇಂದು ಕೇರಳದ ವಯನಾಡು ಪ್ರತ್ಯಕ್ಷ ಸಾಕ್ಷಿಗಳಾಗಿ ನಮ್ಮ ಕಣ್ಣ ಮುಂದೆ ನಿಂತಿವೆ. ವಯನಾಡಿನಲ್ಲಿ ನಡೆದ ಆ ಭೀಕರ ದುರಂತ, ಆ ಸಾವು ನೋವುಗಳ ನಡುವೆಯೂ ನಾವೆಲ್ಲ ಗಮನಿಸಲೇಬೇಕಾದ, ನಂಬಲ ಸಾಧ್ಯವಾದ ಕೆಲವು ವಿಶೇಷಗಳು, ವಿಸ್ಮಯಗಳು ಅಲ್ಲಿ ನಡೆದವು. ವಯನಾಡಿನ ಚೂರಲ್ ಮಲೆಯಲ್ಲಿ ವಾಸವಾಗಿದ್ದಂತಹ ಚಾಮರಾಜನಗರ ಮೂಲದ ವಿನೋದ್ ಮತ್ತು ಜಯಶ್ರೀ ಅವರ ಮನೆಯ ಹಸು ರಾತ್ರಿ ಇದ್ದಕ್ಕಿದ್ದಂತೆ ಜೋರಾಗಿ ಚೀರತೊಡಗುತ್ತದೆ. ಎಂದೂ ಕೇಳದ ಹಸುವಿನ ಆ ರೀತಿಯ ಧ್ವನಿಗೆ ನಿದ್ರೆಯಿಂದ ಎಚ್ಚೆತ್ತ ವಿನೋದ್ ಅವರ ಕುಟುಂಬಕ್ಕೆ ಮುಂದೆ ಸಂಭವಿಸಬಹುದಾದ ಅಪಾಯದ ಅರಿವಾಯಿತು. ತಕ್ಷಣವೇ ಮನೆ ಮಂದಿಯೆಲ್ಲ ಗುಡ್ಡದ ಮೇಲೆ ಓಡಿ ಹೋಗಿ ಆಶ್ರಯ ಪಡೆದರು. ನೋಡ್ತಾ ಇದ್ದಂತೆ ಅವರ ಕಣ್ಣ ಮುಂದೆ ಅವರಿದ್ದ ಮನೆ, ವಾಹನ ಎಲ್ಲವೂ ಭೂತಾಯಿಯ ಗರ್ಭವನ್ನು ಸೇರಿಸಿತು. ಇವರನ್ನ ಕಾಪಾಡಿದ ಹಸುವಿನ ಪ್ರಾಣವನ್ನ ಅವರಿಗೆ ರಕ್ಷಿಸಲು ಸಾಧ್ಯವಾಯಿತೆ ಎಂಬ ಮಾಹಿತಿ ತಿಳಿದು ಬಂದಿಲ್ಲ. ಭೂಕುಸಿತದ ಹಿಂದಿನ ದಿನ ಚುರುಳ್ಯದ ಕೆ ಎಂ ವಿನೋದ್ ಅವರ ಮನೆಯಲ್ಲಿ ಸಾಕಿದ ಅರುಮಾ ಹೆಸರಿನ ಗಿಣಿ ವಿಚಿತ್ರ ಸದ್ದಿನ ಮೂಲಕ ಮನೆಯವರನ್ನ ಎಚ್ಚರಿಸುತ್ತದೆ. ಏನೋ ಅಪಾಯ ಸಂಭವಿಸುತ್ತದೆ ಅನ್ನುವುದನ್ನು ಅರಿತಂತಹ ವಿನೋದ್ ತನ್ನ ಕುಟುಂಬ ಹಾಗೂ ಆ ಗಿಳಿಯ ಜೊತೆಗೆ ತನ್ನ ಸಹೋದರಿಯ ಮನೆಗೆ ತೆರಳುತ್ತಾರೆ. ಮರುದಿನ ರಾತ್ರಿ ಮತ್ತೆ ಎಲ್ಲರೂ ಮಲಗಿರುವಾಗ ಗಿಳಿ ತನ್ನ ರೆಕ್ಕೆಗಳನ್ನು ಪಂಜರಕ್ಕೆ ಬಡಿಯುತ್ತಾ ವಿಚಿತ್ರವಾಗಿ ಅರಚಾಡುತ್ತದೆ. ನಿದ್ದೆಯಿಂದೆದ್ದು ಬಂದವರಿಗೆ ಪ್ರವಾಹದ ಉಪಾದಿಯಲ್ಲಿ ಕೆಸರು ತುಂಬಿದ ನೀರು ಉಕ್ಕಿ ಬರ್ತಾ ಇರುವುದನ್ನು ಕಂಡು ದಿಗ್ಭ್ರಾಂತರಾಗ್ತಾರೆ. ತಕ್ಷಣ ಸಾಧ್ಯವಾದಷ್ಟು ತನ್ನ ಸುತ್ತಮುತ್ತಲಿನ ಮನೆಯವರನ್ನು ಎಬ್ಬಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಓಡಿದ್ರು. ಅವರೆಲ್ಲರ ಮನೆಯು ಇವತ್ತು ಭೂಮಿಯ ಒಡಲನ್ನು ಸೇರಿದೆ. ಆದರೆ ಒಂದು ಪುಟ್ಟ ಗಿಳಿ ಉಳಿಸಿದ್ದು 10 ಜನರ ಪ್ರಾಣವನ್ನು. ನಮೇಪ್ಪಾಡಿಯ ಮುಂಡಕ್ಕೈನಲ್ಲಿ ದಿಢೀರ್ ಪ್ರವಾಹಕ್ಕೆ ಸಿಲುಕಿದ ಸಂದರ್ಭ. ಗಾಢ ನಿದ್ದೆಯಲ್ಲಿದ್ದ 70ರ ಅಜ್ಜಿ ಸುಜಾತ ಅನಿನಾಂಚಿರ ಗಾಬರಿಯಿಂದ ಕಣ್ಣು ಬಿಡ್ತಾರೆ. ಕಾರ್ಗತ್ತಲಿನಲ್ಲಿ ತಾನು ಸಮುದ್ರದ ಮಧ್ಯದಲ್ಲಿರುವಂತೆ ಭಾಸವಾಯಿತವರಿಗೆ. ಜೀವನದ ಬಹುಪಾಲು ಬದುಕಿದ್ದ ಗಿರಿಧಾಮದಂತಿದ್ದ ತನ್ನ ಊರು ಮರಣ ಸದೃಶವಾಗಿ ಬದಲಾಗಿದ್ದನ್ನು ಕಾಣುತ್ತಾರೆ. ಕುಸಿದು ಬೀಳ್ತಾ ಇದ್ದಂತಹ ಗೋಡೆಗಳ ಎಡೆಯಲ್ಲಿ ಎಳೆಗೂಸು ತನ್ನ ಮೊಮ್ಮಗು ಮೃದುಳಾಳನ್ನ ಹೊರತಂದು ಎದೆಗಪ್ಪಿಕೊಂಡು ಆ ಪ್ರವಾಹದಲ್ಲಿ ಆಕೆ ಈಜುತ್ತಾಳೆ. ಕೊನೆಗೂ ಸ್ವಲ್ಪ ಎತ್ತರದ ನೆಲವಿರುವ ಜಾಗಕ್ಕೆ ತಲುಪುವಾಗ ತನ್ನ ಮಗಳು, ಅಳಿಯ, ಮತ್ತೊಬ್ಬಳು ಮೊಮ್ಮಗಳನ್ನ ಕಂಡು ಆಕೆಗೆ ಆನಂದವಾಗ್ತದೆ. ಆದರೆ ಈಗಿರುವ ಸ್ಥಳ ಹೆಚ್ಚು ಸಮಯದ ತನಕ ಸುರಕ್ಷಿತವಾದುದಲ್ಲ ಅನ್ನುವುದನ್ನು ಅರಿತಂತ ಅವರು ಆ ಕಾರ್ಗತ್ತಲಿನಲ್ಲಿ ಕಾಫಿ ತೋಟವೊಂದರ ಕಡೆಗೆ ಓಡ್ತಾರೆ. ಅಲ್ಲಿ ಮತ್ತೊಂದು ಆಘಾತ ಕಾದಿತ್ತು. ಬೃಹತ್ ದಂತಗಳುಳ್ಳ ಬೃಹದಾಕಾರದ ಆನೆಯೊಂದು ಎತ್ತರದ ಪರ್ವತದಂತೆ ಅವರ ಎದುರಿಗೆ ನಿಂತಿತ್ತು. ಕಣ್ಣೆದುರೇ ಜರಿದು ಬೀಳುವ ಪರ್ವತಗಳು, ಉರುಳುವ ಬಂಡೆಗಳು, ಭೀಕರ ಪ್ರವಾಹದಲ್ಲಿ ತೇಲುವ ಬೃಹತ್ ಮರಗಳು ಎಲ್ಲವುಗಳಿಂದ ಪಾರಾಗಿ ಬಂದ ತನ್ನ ಕುಟುಂಬ ಈಗ ಈ ದೈತ್ಯ ಗಜರಾಜನ ಪಾದದಡಿಯಲ್ಲಿದೆ. ಅತ್ಯಂತ ಭೀತರಾಗಿ ತನ್ನನ್ನೇ ದಿಟ್ಟಿಸ್ತಾ ಇರುವಂತ ತನ್ನ ಮೊಮ್ಮಕ್ಕಳನ್ನ ಕಂಡ ಆ 70ರ ಅಜ್ಜಿ ತನ್ನ ಕುಟುಂಬವನ್ನು ಉಳಿಸಲು ಕೊನೆಯ ಪ್ರಯತ್ನ ಮಾಡ್ತಾಳೆ. ಆ ಕರಿರಾಜನ ಮುಂದೆ ಮಂಡಿಯೂರ್ತಾಳೆ. ಕಣ್ಣೀರು ಸುರಿಸ್ತಾ, ಅಯ್ಯ ಗಜರಾಜನೇ, ದೊಡ್ಡ ದುರಂತದಿಂದ ಹೇಗೋ ಈಜಿ ಪಾರಾಗಿ ಬಂದಿದ್ದೇವೆ, ನಮಗೇನು ಮಾಡಬೇಡ, ನನ್ನ ಸಂಸಾರವನ್ನು ಉಳಿಸು ಅಂತ ಕಣ್ಣೀರ್ಗರೆಯುವಾಗ ಹೊಳೆದ ಮಿಂಚಿನ ಬೆಳಕಿನಲ್ಲಿ ಆ ದೈತ್ಯ ಕೊಂಬನ್ ಆನೆ ಕೂಡ ಕಣ್ಣೀರು ಹಾಕಿದ್ದು ಕಂಡಿತು. ತನ್ನ ಬಳಗದ ಮತ್ತೆರಡು ಆನೆಗಳ ಜೊತೆ ಆ ಭೋರ್ಗರೆವ ಮಳೆ ಗಾಳಿಯಿಂದ ಬೆಳಕು ಹರಿಯುವ ತನಕ ಅಜ್ಜಿಯ ಕುಟುಂಬಕ್ಕೆ ಆಶ್ರಯ ನೀಡಿ ಕಾಡಿನಲ್ಲಿ ಮರೆಯಾದವು ಆ ದೈತ್ಯ ಆನೆಗಳು. ಬಂದಿದ್ದು ಆನೆಯಲ್ಲ, ಭಗವಂತ ಅಂತ ಹೇಳ್ತಾಳೆ ಅಜ್ಜಿ. ಪ್ರಕೃತಿ ಮಾತೆ ಒಂದು ಕಡೆ ತನ್ನ ರೌದ್ರಾವತಾರವನ್ನು ತೋರಿಸ್ತಾ, ಮತ್ತೊಂದು ಕಡೆ ಯಾರು ಪ್ರಕೃತಿಯನ್ನು ರಕ್ಷಿಸ್ತಾರೋ ಅವರನ್ನ ಪ್ರಕೃತಿಯೇ ರಕ್ಷಿಸ್ತದೆ ಎನ್ನುತ್ತಾ ಗಿಳಿ, ಹಸು, ಆನೆಗಳ ಮೂಲಕ ಸಂದೇಶವನ್ನು ನೀಡುತ್ತಾಳೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮಿಂದ ಏನೂ ಬಯಸದ ನದಿ, ಗಿಡ, ಮರ, ಪ್ರಾಣಿ, ಪಕ್ಷಿಗಳು ಆಪತ್ತಿನ ಸಂದರ್ಭಗಳಲ್ಲೂ ನಮ್ಮನ್ನು ರಕ್ಷಿಸ್ತವೆ.
ಪ್ರಕೃತಿ ಇರುವುದೇ ತನ್ನ ಭೋಗಕ್ಕೆ ಎಂದುಕೊಂಡಿರುವಂಥ ನಮಗೆ ಅವುಗಳ ಬಗ್ಗೆ ಎಷ್ಟು ಕಾಳಜಿ ಇದೆ? ಯೋಚಿಸೋಣ. ಯೋಚಿಸಲೇಬೇಕು. ಯೋಚಿಸದೆ ಹೋದರೆ ನಿನ್ನೆ ವಯನಾಡು, ನಾಳೆ ನಮ್ಮ ನಾಡು. ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್.